ಓಂ ಶ್ರೀ ಸಾಯಿರಾಮ್. ಸ್ವಾಮೀಜಿಯವರ ಪಾದಗಳ ನಮಸ್ಕಾರ ಮಾಡಿದೆ. ವೇದಿಕೆಯಲ್ಲಿರುವಂಥವರು, ವೇದಿಕೆ ಮುಂಭಾಗಿರುವವರೆಲ್ಲ ನನ್ನ ಕುಟುಂಬ ಸದಸ್ಯರು. ಸಿನಿಮಾ ಅನ್ನೋದು ಹೃದಯದಿಂದ ಬರುವಂಥದ್ದು. ಸಿನಿಮಾ ಮಾಡಬೇಕನ್ನೋ ಆಸೆ ಅನ್ನೋದು ಸಿನಿಮಾ ವ್ಯಾಪಾರನೇ ಆದರೂ ಒಂದು ಆಸೆ ಇರುತ್ತೆ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮ ಅಮ್ಮವ್ರು ಹೇಳಿದಂತೆ ಎಲ್ಲ ನಾವು ಕಷ್ಟ ಸಿಕ್ಕಾಕೊಂಡಿದ್ದೀವಿ. ಇವಾಗ ಕೇವಲ ಕನ್ನಡ ಮಾತ್ರ ಅಲ್ಲ, ಎಂಟೈರ್ ಭಾರತ, ಸ್ವಲ್ಪ ನಾವು ಮಲಯಾಳಂ ಪಕ್ಕದಿಟ್ಟರೆ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಇದೇ ಪ್ರಾಬ್ಲಮ್ ಇದೆ. ಕಾರಣ ಟೆಕ್ನಿಷಿಯನ್ಸ್ ಇಲ್ಲ ಅಂತಲ್ಲ, ನಿರ್ಮಾಪಕರು ಇಲ್ಲ ಅಂತಲ್ಲ, ಕಲಾವಿದರಿಲ್ಲ ಅಂತಲ್ಲ, ಅಭಿಮಾನದೇವಾದರೂ ನಮ್ಗೆ ದೂರ ಆಗಿದ್ದಾರೆ. ಯಾಕೆ ದೂರ ಆಗಿದ್ದಾರೆ? ನಾವು ಟೆಕ್ನಾಲಜಿ ಡೆವಲಪ್ ಆಗಬೇಕು ಅಂತ ಆಸೆ ಪಟ್ಟಿದ್ದೀವಿ. ಯಾವಾಗ ಮೊಬೈಲ್ ನಮ್ಮ ಕೈಗೆ ಬಂತು, ಮನೆಯಲ್ಲಿ ಗಂಡ ಇದ್ದು ದೂರ ಆಗಿದ್ದಾರೆ, ಅಣ್ಣ ತಮ್ಮನ ದೂರ ಆಗಿದ್ದಾರೆ, ತಾಯಿ ಮಕ್ಕಳು ದೂರ ಆಗಿದ್ದಾರೆ. ಇನ್ನು ಅಭಿಮಾನದೇವರು ದೂರ ಆಗಲ್ವಾ? ಕಾಲ ಅಷ್ಟೇ. ಎಲ್ಲ ಭಾಷೆ ಚಿತ್ರಗಳು ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಜಾನ್ ಆಗ್ಬೋದು, ಜಿ ಆಗ್ಬೋದು, ಈ ಥರ ಬೇಕಾಷ್ಟು ಆ್ಯಪ್ಗಳಿದೆ, ಕಲಾ ಆ್ಯಪ್ಗಳಿದೆ. ರಿಲೀಸ್ ದಿನನೇ ಮೊಬೈಲ್ ಕೊಡುವಂಥ ಆ್ಯಪ್ಗಳು ನಮ್ಮ ಭಾರತ ದೇಶದಲ್ಲಿದೆ. ಇಂಥ ಪರಿಸ್ಥಿತಿಯಿಂದ ಹೇಗೆ ನಾವು ಆಚೆ ಬರಬೇಕಂತ 1 ತಿಂಗಳ ಹಿಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ. ಪರಿಹಾರ ಸಿಗಲಿಲ್ಲ. ಯಾಕಂದ್ರೆ ಸಿನಿಮಾ ಅನ್ನೋದು ಬಿಡುಗಡೆ ಆದ್ಮೇಲೆ, ಮೊದಲನೇ ಆಟ ನೋಡಿದ ಮೇಲೆ, ಆ ಅಭಿಮಾನ ದೇವತೆಗಳು ಏನ್ ಹೇಳ್ತಾರೋ ಅದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗತ್ತೆ. ಅಂತ ಪರಿಸರ ಇದೀವಿ. ಆದ್ರೂ ನಮ್ಮ ಕುಮಾರ ನನ್ನ ನಿರ್ದೇಶನದಲ್ಲಿ ಒಂದು 60 ಚಿತ್ರ ಮೇಲೆ ಮೇಕಪ್ ಮಾಡಿದ್ದಾರೆ. ನಾಗೇಶ್ ರಾವ್ ಮತ್ತು ಕುಮಾರ ಅವ್ರ ಮೊದಲನೇ ಚಿತ್ರ ನಾನೇ ನಿರ್ದೇಶಕ. ಯಾಕಂದ್ರೆ ಕ್ಲಾಸ್ನಲ್ಲಿ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಪಾಠ ಒಂದೇ ಇರುತ್ತೆ, ಬುಕ್ ಒಂದೇ ಇರುತ್ತೆ, ಅಧ್ಯಾಪಕರು ಒಂದೇ ಹೇಳ್ತಾರೆ. ಒಬ್ಬರು ನಿನ್ನ ಮಗಳು 96% ತೆಗೆದು ಅಂತ ಹೇಳಿದ್ರು PUCಯಲ್ಲಿ. ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ತೆಗೆದಾರ? ಕುಮಾರ ನಿಮ್ಮ ತೆಗೆದಾರ? ಎಲ್ಲರಿಗೂ ಬರಲ್ಲ. ನಾವು ಋಣ ಇರಬೇಕು. ಕುಮಾರ ನಾನು ಹತ್ರ 100 ಚಿತ್ರ ನಿರ್ದೇಶ ಮಾಡಿದ್ದೀನಿ. ಒಂದು 10% ಫೇಲ್ ಆಗಿರ್ಬೋದು. ಅದೊಂದು ಯಾಕಂದ್ರೆ ಸಕ್ಸಸ್ ನಮ್ಮ ಕೈಯಲ್ಲಿ ಇರಲ್ಲ. ನಮ್ಗೆ ಇವಾಗ ಆಸೆ ಇರುತ್ತೆ, ಚೆನ್ನಾಗಿ ಮಾಡ್ಕೋಬೇಕಂತ ಆಸೆ ಇರುತ್ತೆ. ಕಷ್ಟಪಡ್ತೀವಿ. PU ಸ್ಟೂಡೆಂಟ್ಗೆ ಒಂದೇ ಸಿಲೆಬಸ್, 96-99% ಸ್ಟೂಡೆಂಟ್ಗೆ ಒಂದೇ ಸಿಲೆಬಸ್. ಬಟ್ ಆರೋಗ್ಯ ಸರಿಯಾಗಿಲ್ವೋ, ಇಲ್ಲ ಆ ಸಮಯಕ್ಕೆ ಆನ್ಸರ್ ಮಾಡಿ ಸರಿಯಾಗಿ ಮಾಡೋಕ್ಕಾಗಲಿಲ್ವೋ, ಬೇಕಷ್ಟು ಕಾರಣಗಳಿರುತ್ತದೆ. ಬಟ್ ಒಂದು ಹೇಳ್ತಾರೆ ದೊಡ್ಡವರು, ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಸಂಪಾದನೆ ಮಾಡಬೇಕು ಅನ್ನೋರು ಹೇಳಿದಂಗೆ, ಆ ಚಿತ್ರದಲ್ಲಿ ನಾನು ಕಳ್ಕೊಂಡಿದ್ದೀನಿ, ಮಂಕುತಿ ಮರ ಕಾರ್ಯದಲ್ಲಿ ನಾನು ಸಂಪಾದನೆ ಮಾಡಿದ ಗ್ಯಾರಂಟಿ ನನಗಿದೆ. ಒಳ್ಳೇದಾಗಲಿ, ಆಗ್ಬೇಕು. ಅಭಿಮಾನ ದೇವತೆ ಎಷ್ಟು ಮುಖ್ಯನೋ ಅನ್ನೋರು ಹೇಳ್ತಾರ, ಅನ್ನದಾತ ಅಷ್ಟು ಮುಖ್ಯ. ಅಂದ್ರೆ ನಿರ್ಮಾಪಕರಿಲ್ಲ ಅಂದ್ರೆ ಸಿನಿಮಾ ರಂಗನೇ ಇಲ್ಲ. ಎಲ್ಲ ಪ್ಲೇಟ್ ತೊಗೊಂಡು ಕೂತ್ಕೊಳ್ತೀವಿ. ಅನ್ನ ಬಡಿಸೋರು ಯಾರು, ಅನ್ನ ಕೊಡೋರು ಯಾರು ಅಂದ್ರೆ ನಿರ್ಮಾಪಕರಿಂದ ಇಂಡಸ್ಟ್ರಿ
ನಿರ್ಮಾಪಕರಿಂದಾನೇ ಕಲಾವಿದರು, ನಿರ್ಮಾಪಕರಿಂದಾನೇ ಸಾಂಕೇತಿಕರು, ನಿರ್ಮಾಪಕರಿಂದಾನೇ 24 ಕ್ರಾಫ್ಟ್ಸ್ ಬದುಕ್ತಾ ಇದೆ. ಅದರಿಂದ ಯಾವತ್ತೂ ಒಬ್ಬ ನಿರ್ದೇಶಕ ಆಗಲಿ, ಕಲಾವಿದರಾಗಲಿ ದೇವರೊಂದೇ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಚಿತ್ರ ಚೆನ್ನಾಗಿ ಹೋಗ್ಬೇಕು, ನಮ್ಮ ನಿರ್ಮಾಪಕ ಆಗಿದ್ದು ವಾಪಸ್ ಬರಬೇಕಪ್ಪ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಇನ್ನು ರವಿ ಬಗ್ಗೆ ಹೇಳಬೇಕಂದ್ರೆ, ಒಂದು 30-35 ವರ್ಷದಿಂದ ನನ್ನ ಜೊತೆಯಲ್ಲಿ ನನ್ನ ದೊಡ್ಡ ಮನೆ ಅಂತ ದೊಡ್ಡ ಕೋ ಡೈರೆಕ್ಟರ್ ಇದ್ದಾರೆ. ಆ ಟೀಮ್ನಲ್ಲಿ ಜಾಸ್ತಿ ನಮ್ಮ ರವಿ ಕೆಲಸ ಮಾಡಿದ್ದಾನೆ. ಆಗ ಅಸಿಸ್ಟೆಂಟ್ ಆಗಿ ಹೆಂಗಿದ್ದಾನೋ ಇವತ್ತು ಡೈರೆಕ್ಟ್ ಆಗಿ ಹಂಗೆ ಇದ್ದಾರೆ ಅವರು. ಅಂದ್ರೆ ಬಿಹೇವಿಯರ್ ಇಸ್ ತುಂಬಾ ದೊಡ್ಡದು. ನನ್ನ ಟೀಮ್ನಲ್ಲಿ ಯಾವತ್ತೂ ಡೈರೆಕ್ಟ್ರು, ಕ್ಯಾಮರಾಮನ್, ಅಸೋಸಿಯೇಟ್ ಅಸಿಸ್ಟೆಂಟು ಅನ್ನೋದಿಲ್ಲ. ನಮ್ಮ ಟೀಮ್ನಲ್ಲಿ ನಾವೆಲ್ಲ ಒಂದು ಕುಟುಂಬ ಥರನೇ ಬಂದಿದ್ದೀವಿ, ಇವತ್ತು ಹಾಗೆ ಇದ್ದೀವಿ. ರವಿ ಶ್ರೀಮತಿ ಚಿತ್ರ ಕಮರ್ಷಿಯಲ್ ಮಾಡಿದ ಮೇಲೆ ಒಂದು ರೀತಿ ಈ ಸಂಸ್ಕೃತಿ ಆಧಾರವಾದಂಥದ್ದು, ಚರಿತ್ರ ಆಧಾರವಾದ ಚಿತ್ರಕ್ಕೆ ಕೈ ಹಿಡಿದಾರೆ. ಶಂಕರಾಚಾರ್ಯ ಆಗ್ಬೋದು, ರಾಮಾನುಜಾಚಾರ್ಯ ಆಗ್ಬೋದು, ಮಂಕುತಿಮ್ಮನ ಕಗ್ಗ ಆಗ್ಬೋದು. ರಾಮಾನುಜಾಚಾರ್ಯ ರವಿ ನಿರ್ದೇಶನದಲ್ಲಿ ರಾಮಾನುಜಾಚಾರ್ಯ ಪಾತ್ರ ನಾನು ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಸಾಯಿಬಾಬಾ ಆದ್ಮೇಲೆ ಒಂದು ಮಹಾನ್ ವ್ಯಕ್ತಿಗಳ ಪಾತ್ರ ಮಾಡಿದ್ದು ರಾಮಾನುಜಾಚಾರ್ಯ, ಮಹಾನ್ ರಾಮಾನುಜ ಅಂತ. ರವಿ ಸಮಾಜಕ್ಕೆ ನಾನು ಒಳ್ಳೇದೇ ಹೇಳಬೇಕು ಅನ್ನೋ ಮನಸ್ಸಂತವ್ರು ಇರೋಂಥವ್ರು ನಮ್ಮ ರವಿ. ನಿಜವಾಗ್ಲೂ ಮಂಕುತಿಮ್ಮನ ಕಗ್ಗ ಸಿನಿಮಾ ನೋಡುವಾಗ ತುಂಬ ಖುಷಿ ಆಗತ್ತೆ. ದಿವ್ಯಾ ಹೇಳಿದ್ದಾರ, ಎಲ್ಲರೂ ಹೇಳಿದ್ದಾರ, ಇದು ನನ್ನ ಚರಿತ್ರೆ, ನಮ್ಮ ಭಾಷೆ ಗೌರವ ಕೊಡುವಂಥದ್ದು. ಅನ್ನೋರು ಹೇಳಿದರೆ ನೋವಿದೆ, ನಗು ಸಿಕ್ಬೋದು ಕುಮಾರ. ನಮ್ಮೆಲ್ಲರ ಆಶೀರ್ವಾದ ನಿಮಗೆ, ಸಹಕಾರ ನಿಮಗೆ, ಫುಲ್ ಚಾಂಪರು ನಮ್ಮ ಕಡೆ ಇದೆ. ಒಳ್ಳೆ ಥಿಯೇಟರ್ಸ್, ಒಳ್ಳೆ ಟೈಮ್ ನೋಡ್ಕೊಂಡು ಬಿಡುಗಡೆ ಮಾಡಿ ತಪ್ಪದೆ ಮಂಕುತಿಮ್ಮನ ಕಗ್ಗ ವಾಟ್ ಯು ಲಾಸ್ಟ್ ಇನ್ ಅವಳೇ ನನಗೆ ಹೇಳ್ತಿ ಮಂಕುತಿಮ್ಮನ ಕಗ್ಗ ಬರಬೇಕಂತ ನಾನು ಪ್ರಾರ್ಥನೆ. ಯಾಕಂದ್ರೆ ಅದಕ್ಕೆ ಕಾರಣ ನಾನು, ಈ ಪ್ರೇರಣೆ ನಾನೇ ಆಗಿರ್ಬೇಕಂತ. ಐ ವಾಂಟ್ ಟು ಪೇ ಭಾವ ನಮ್ಮ ಕುಮಾರನಿಗೆ ಹೋಗಿ ದುಡ್ಡು ವಾಪಸ್ ತಂದ್ಕೊಡಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಕುಮಾರ, ನಥಿಂಗ್, ವಾಟ್ ವಿ ಲಾಸ್ಟ್ ಈಸ್ ನಥಿಂಗ್. You know, what you did is history. ಅರ್ಥ ಆಯ್ತಾ? ನಾವಿರಿತೀವೋ ಇಲ್ವೋ ಗೊತ್ತಿಲ್ಲ, ನೀನು ಮಾಡಿದಂತ ಮಂಕುತಿಮ್ಮನ ಕಗ್ಗ ಚರಿತ್ರೆಯಲ್ಲಿರುತ್ತೆ. ಸಾಯಿ ಪ್ರಕಾಶ್ ಇರ್ತಾನಲ್ಲೂ ಗೊತ್ತಿಲ್ಲ, 100 ಚಿತ್ರ ಮಾಡಿ ಮೊದಲನೇ ದರ್ಶಕನ ಕರ್ನಾಟಕದಲ್ಲಿ ಇದರ ಅನ್ನೋದು ಚರಿತ್ರೆ ಇರುತ್ತೆ. ನಿನ್ಗೆ ಗೊತ್ತು ಎಷ್ಟು ಸಂಪಾದನೆ ಮಾಡಿದೀವೋ, ಎಷ್ಟು ಕಳ್ಕೊಂಡಿದ್ವು ಅಂತ. ಭಯ ಬೇಡ, ಧೈರ್ಯವಾಗಿರೋಣ. ಇನ್ನೊಂದು ಚಿತ್ರ ಮಾಡಿ ದೇವರ ಆಶೀರ್ವಾದ ಮಾಡ್ತಾರೆ. ಪ್ರಯತ್ನ ಮಾಡ್ತಾನೆ ಇರ್ಬೇಕು ನಾವು. ಒಂದು ಕಲಿ ಕಾಯಿ ಬಿಡದೆ ಇರ್ಬೋದು, ಇನ್ನೊಂದು ಕಲಿ ಹೊಡಿವಾಗ ತಪ್ಪಲೆ ಕಾಯಿ ಬಿಡುತ್ತೆ. ಸಕ್ಸಸ್. ಧೈರ್ಯನೇ ಕಲ್ಲ. ಇವಾಗ ಧೈರ್ಯನೇ ಕಲ್ಲ. 3 ಕೋಟಿ ಆಗ್ತಾ ಇದ್ದಾರೆ, 500 ಕೋಟಿ ಆಗ್ತಾ ಇದ್ದಾರೆ. ದಿಲ್ರಾಜ್ ಅವರ ಚಿತ್ರ ಏನಾಯ್ತಲ್ಲ, ಗೇಮ್ ಚೇಂಜರ್ ಏನಾಯ್ತು. ಚಿಕ್ಕ ಚಿತ್ರ ಆಗ್ಬೋದು ನಾಳೆ. ಅದೇ ಸಂಕ್ರಾಂತಿ ವಸ್ತಾವಂತ ಅವರೇ ಮಾಡಿದ್ದಾರೆ, ಅದು 300 ಕೋಟಿ ಕರೆಕ್ಟ್ ಆಯ್ತು. 500-6 ಕೋಟಿ ಆಗ್ತದೆ. ಗೇಮ್ ಚೇಂಜರ್ ದುಡ್ಡು ಬಂದಿಲ್ಲ. ನಾನು ಡೈರೆಕ್ಷನ್ ಮಾಡುವಾಗ ಸುಧಾಕರ್ ಆಫೀಸ್ನಲ್ಲಿ ದಿಲ್ರಾಜ್ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ, ನಾನು ಡೈರೆಕ್ಷನ್ ಮಾಡ್ತಾ ಇರುವಾಗ. ದಿಲ್ರಾಜ್ ನಾನು ಮಾಡಿದ ಒಂದು ಚಿತ್ರ ಅಮ್ಮ ನನ್ನ ಕಾವಾರಿಗೆ ಅವ್ರ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಲಾಸ್ ಆಯ್ತು. ಯಾವತ್ತು ಹೇಳ್ತಾರೆ, ನಾನು ಫಸ್ಟ್ ಪಿಕ್ಚರ್ ಲಾಸ್ ಆಯ್ತು, 50,000 ಕೋಟಿ ನಾನು ಟರ್ನ್ ಓವರ್ ಮಾಡ್ತಾ ಇದ್ದೀನಿ ಅಂತ. ಆವತ್ತೇ ಅವ್ರು ಡಿಸಪಾಯಿಂಟ್ ಆದ್ರೆ ದಿಲ್ರಾಜ್ ದೊಡ್ಡವ್ರು ಆಗ್ತಾ ಇರ್ಲಿಲ್ಲ.
ಕುಮಾರ. ಅದರಿಂದ ನಥಿಂಗ್. ನೀನು ಚೆನ್ನಾಗಿದೆಯಾ, ನಿನ್ನ ಕುಟುಂಬ ಚೆನ್ನಾಗಿದೆ, ಕುಟುಂಬ ಸಹಕಾರ ನೀನು ಚೆನ್ನಾಗಿದೆ, ಭಗವಂತೊಳ್ಳೆ ಕನಸು ನೀನು ಕೊಟ್ಟಿದ್ದಾರೆ. ಸಿನಿಮಾ ಆಗ್ಬೋದು, ಕಿರುತೆರಾಗ್ಬೋದು, ಹೋಗಿದ್ದು ನಥಿಂಗ್, ಬರೋದು ದೊಡ್ಡದಾಗಿರುತ್ತೆ. ತಪ್ಪದೇ ನಿಮ್ಮ ಗಗ್ಗ ಒಳ್ಳೆ ಸೆಕ್ಸ್ ಆಗಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ. ಬೆಸ್ಟ್ ಆಫ್ ಲಕ್ ಟು ಆಲ್ ಟೋಟಲ್ ಯೂನಿಟ್. ಕುಮಾರ, ನನ್ನ ಪ್ರಶ್ನೆಗೆ ಉತ್ತರ ಇಲ್ಲೇ